ವಿದ್ಯಾಕಾಶಿ ಶಿಕ್ಷಣ ಕಾಶಿ ಎಂದೇ ಹೆಸರು ಪಡೆದ ಧಾರವಾಡ ಜಿಲ್ಲೆಯಲ್ಲಿ ಉದ್ಯೋಗ ನೇಮಕಾತಿಗಾಗಿ ಸರ್ಕಾರದ ವಿರುದ್ಧ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ. ರಾಜ್ಯ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ಅನೇಕ ವರ್ಷಗಳಿಂದ ನೇಮಕಾತಿಯೇ ಆಗಿಲ್ಲ. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದ ನೇತೃತ್ವದಲ್ಲಿ ಅಧ್ಯಕ್ಷ ಕಾಂತಕುಮಾರ್ ಈ ಒಂದು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಬೃಹತ್ ಹೋರಾಟ ಕೂಡ ಮಾಡ್ತಾ ಇದ್ದಾರೆ. ನಾನು ಮೊನ್ನೆ ತಾನೇ ಅನ್ಕೊಂಡೆ ನೇಪಾಳದಲ್ಲಿ ಆಗಿರುವಂತಹ ಹೋರಾಟ ಕರ್ನಾಟಕದಲ್ಲಿ ಆದ್ರೆ ನಮ್ಮ ಸರ್ಕಾರ ಇದನ್ನ ಯಾವ ರೀತಿ ನಿಭಾಯಿಸುತ್ತೆ ಅಂತ ಯೋಚನೆ ಮಾಡೋದಕ್ಕೂ ಆಗಲ್ಲ. ಏನಾದರೂ ಸರ್ಕಾರ ಇದನ್ನ ನಿರಾಕರಿಸಿದ್ರೆ ಪಕ್ಕಾ ನೇಪಾಳದಲ್ಲಿ ಆಗಿರುವಂತ ಘಟನೆ ಏನಿದೆ ಅದು ಕರ್ನಾಟಕದಲ್ಲಿ ಆಗುತ್ತೆ ಅಂತ ಅನುಮಾನ ಸ್ಪಷ್ಟವಾಗ್ತಾ ಇದೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಅಜ್ಜಪ್ಪ. ಸರ್, ನಮ್ದು ಈ ಕಡೆ ಎಕ್ಸಾಮು ಬಂದಿಲ್ಲ, ವಯಸ್ಸು ಆಗ್ತೈತಿ, ಆ ಕಡೆ ಉದ್ಯೋಗನೂ ಇಲ್ಲ, ಈ ಕಡೆ ಏಜ್ ಆಗೈತಿ ಅಂತ ನಮಗ್ಯಾರು ಕೆಲಸನೂ ಕೊಡ್ತಿಲ್ಲ ಸರ್. ಮದುವೆಯಾಗಲು ಯಾರು ಮುಂದೆನೂ ಬರ್ತಾ ಇಲ್ಲ ಸರ್. ಇದು ಭಾಳ ಅನ್ಯಾಯ ರೀ. ಎಸ್, PSI ಎಕ್ಸಾಮ್ ಓದಿಕೊಂಡಿದ್ದ ಹುಡುಗಿಯೊಬ್ಬಳ ಮನಸ್ಸಿನ ಮಾತು. ವಿದ್ಯಾಕಾಶಿ ಶಿಕ್ಷಣ ಕಾಶಿ ಎಂದೇ ಹೆಸರು ಪಡೆದ ಧಾರವಾಡ ಜಿಲ್ಲೆಯಲ್ಲಿ ಉದ್ಯೋಗ ನೇಮಕಾತಿಗಾಗಿ ಸರ್ಕಾರದ ವಿರುದ್ಧ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ. ಈಗ ಬಂಡೆದ್ದಿರುವ ವಿದ್ಯಾರ್ಥಿಗಳ ಸಿಟ್ಟಿನ ಹಿಂದೆ ಅರ್ಥವೂ ಕೂಡ ಇದೆ. ಈಗಾಗಲೇ ಒಂದು ಕಡೆ ಜಾತಿ ಹೋರಾಟ ಜೋರಾಗಿದ್ರೆ ಇತ್ತ ಯಾವುದೇ ಕ್ಷಣದಲ್ಲಾದರೂ ಸರ್ಕಾರಿ ಶಿಕ್ಷಕರು ಕೂಡ ಬಂಡೇಳಬಹುದು ಅಂತ ಹೇಳಿದರೆ ತಪ್ಪಾಗಲ್ಲ ಬಿಡಿ. ಈಗ ಅದೇ ಮಾರ್ಗದಲ್ಲಿ ವಿದ್ಯಾರ್ಥಿಗಳ ಹೋರಾಟವೂ ಕೂಡ ಮುಗಿಲೆದ್ದಿದೆ. ಇದೊಂದು ಜಂಜಿ ಪ್ರೊಟೆಸ್ಟ್ ಅಂತ ಹೇಳಿದ್ರೆ ಕೂಡ ಇಲ್ಲಿ ತಪ್ಪಾಗಲ್ಲ. ಸರ್ಕಾರಿ ನೇಮಕಾತಿಯ ವಿಷಯಕ್ಕೆ ಮುಗಿಲೆದ್ದಿದ್ದ ವಿವಾದ ಅಂತ ವರದಿಯಾಗಿದೆ ವೀಕ್ಷಕರೇ. ವಯೋಮಿತಿ ಹೆಚ್ಚಳ ಮಾಡಿ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂದು ಆಗ್ರಹಿಸಿ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಸಾವಿರಾರು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಹೋರಾಟ ನಡೆಸಿದರು. ರಾಜ್ಯ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ಅನೇಕ ವರ್ಷಗಳಿಂದ ನೇಮಕಾತಿಯೇ ಆಗಿಲ್ಲ. ಸರ್ಕಾರ ನೇಮಕಾತಿ ಮಾಡಿಕೊಂಡು ನಿರುದ್ಯೋಗ ಯುವಕರಿಗೆ ಉದ್ಯೋಗ ನೀಡುವ ಮೂಲಕ ನಿರುದ್ಯೋಗವನ್ನ ಹೋಗಲಾಡಿಸಬೇಕು ಎಂಬ ಬೇಡಿಕೆ ಕೂಡ ಮುಂದಿಟ್ಟಿದ್ದಾರೆ. ವೀಕ್ಷಕರೇ, ವರ್ಷಗಳು ಕಳೆದರೂ ನೇಮಕಾತಿ ಇಲ್ಲ, ವಯಸ್ಸಾಗ್ತಿದೆ, ಕನಸು ಕೂಡ ಮುಗಿತಾ ಇದೆ. PSI ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಅನೇಕ ವರ್ಷಗಳಿಂದ ಭರ್ತಿ ಮಾಡಿಕೊಂಡಿಲ್ಲ ವೀಕ್ಷಕರೇ. ಕೂಡಲೇ ರಾಜ್ಯ ಸರ್ಕಾರ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಬೇಕು, ಮತ್ತೆ ಸ್ಪರ್ಧಾತ್ಮಕಗಳ ನ್ಯಾಯಯುತ ವಯೋಮಿತಿ ಹೆಚ್ಚಿಸುವಂತೆ ಆಗ್ರಹಿಸುತ್ತಲೇ ವಯೋಮಿತಿ ಹೆಚ್ಚಳ ಮಾಡಿ ನೇಮಕಾತಿ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದ ನೇತೃತ್ವದಲ್ಲಿ ಅಧ್ಯಕ್ಷ ಕಾಂತಕುಮಾರ್ ಈ ಒಂದು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಬೃಹತ್ ಹೋರಾಟ ಕೂಡ ಮಾಡ್ತಾ ಇದ್ದಾರೆ. ನಾನು ಮೊನ್ನೆ ತಾನೇ ಅನ್ಕೊಂಡೆ ನೇಪಾಳದಲ್ಲಿ ಆಗಿರುವಂತಹ ಹೋರಾಟ ಕರ್ನಾಟಕದಲ್ಲಿ ಆದ್ರೆ ನಮ್ಮ ಸರ್ಕಾರ ಇದನ್ನ ಯಾವ ರೀತಿ ನಿಭಾಯಿಸುತ್ತೆ ಅಂತ ಯೋಚನೆ ಮಾಡೋದಕ್ಕೂ ಆಗಲ್ಲ. ಯಾಕಂದ್ರೆ ಜೂಬ್ಲಿ ಸರ್ಕಲ್ದಲ್ಲಿ ದಗದಗ ಹೊತ್ತಿ ಉರಿತಾ ಇದೆ. ಒಬ್ಬ ವಿದ್ಯಾರ್ಥಿ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸರ್ಕಾರ ಅವನ ಕುಟುಂಬಕ್ಕೆ ಏನ್ ಹೇಳುತ್ತೆ? ಆಗ್ಬೇಕಾಗಿರೋದೇ ಬಿಡಿ. ಇದು ಸರ್ಕಾರಕ್ಕೆ ಏನ್ ಮಾಡಕ್ಕಾಗಲ್ಲ ಬಿಡಿ. ಏನ್ ಮಾಡಿದ್ರು ಕೇಳಿಲ್ಲ ವಿದ್ಯಾರ್ಥಿಗಳು ಧಾರವಾಡದ ಜೂಬ್ಲಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಉದ್ಯೋಗಾಕಾಂಕ್ಷಿಗಳು ದೊಡ್ಡ ಪ್ರಮಾಣದಲ್ಲಿ ಸೇರಿ ವೃತ್ತ ಸಂಪೂರ್ಣ ಬಂದ್ ಮಾಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಪರಮೇಶ್ವರ್ ಅವರ ಭಾವಚಿತ್ರ ಹಿಡಿದು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಲ್ಲದೆ ಜೂಬ್ಲಿ ವೃತ್ತದಲ್ಲಿ ವಿವಿಧ ಕಾಂಗ್ರೆಸ್ ನಾಯಕರು ಹಬ್ಬದ ಶುಭಾಶಯ ಕೋರಿ ಹಾಕಿದ್ದ ಬ್ಯಾನರ್ಗಳನ್ನ ಕಿತ್ತು ಹಾಕಿ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ಧಾರವಾಡದ ಜೂಬ್ಲಿ ವೃತ್ತದಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಜಮಾವಣೆಗೊಂಡಿದ್ದರಿಂದ ಅವರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಕೂಡ ಪಡಬೇಕಾಯಿತು. ಸ್ಥಳಕ್ಕೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಸಹ ಭೇಟಿ ನೀಡಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಹಾಗೂ ಉದ್ಯೋಗಾಕ್ಷಿಗಳಿಗೆ ಮನವೊಲಿಸಲು ಯತ್ನಿಸಿರುವ ಘಟನೆ ಕೂಡ ಇಲ್ಲಿ ನಡೆಯಿತು. ಜೂಬ್ಲಿ ವೃತ್ತದಲ್ಲಿ ಸುಮಾರು 1 ತಾಸಿಗೂ ಹೆಚ್ಚು ಕಾಲ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದರಿಂದ ಧಾರವಾಡದ ಪ್ರಮುಖ ರಸ್ತೆಗಳಲ್ಲಿ ಗಂಟೆಗಟ್ಟಲೆ ಸಂಚಾರ ದಟ್ಟಣೆ ಉಂಟಾಗಿ ಸವಾರರು ಹೈರಾಣಾಗಿದ್ದರು ವೀಕ್ಷಕರೇ. ಏನೇ ಹೇಳಿ ವೀಕ್ಷಕರೇ, ನೇಪಾಳದಲ್ಲಿ ಆಗಿರುವ ಜಂಜಿ ಪ್ರೊಟೆಸ್ಟ್ ಏನಿದೆ ಅದು ಕರ್ನಾಟಕದಲ್ಲೂ ಸ್ವಲ್ಪ ವಾತಾವರಣ ಸೃಷ್ಟಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ರಾಜ್ಯ ಸರ್ಕಾರ ಇದನ್ನ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಈ ಒಂದು ಎಚ್ಚರಿಕೆ ಮೂಲಕ ಸಣ್ಣದಾಗಿ ಪ್ರೊಟೆಸ್ಟ್ ಮಾಡಿ ವಿದ್ಯಾರ್ಥಿಗಳು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಏನಾದರೂ ಸರ್ಕಾರ ಇದನ್ನ ನಿರಾಕರಿಸಿದ್ರೆ ಪಕ್ಕಾ ನೇಪಾಳದಲ್ಲಿ ಆಗಿರುವಂತಹ ಘಟನೆ ಏನಿದೆ
ಅದು ಕರ್ನಾಟಕದಲ್ಲಿ ಆಗುತ್ತೆ ಅಂತ ಅನುಮಾನ ಸ್ಪಷ್ಟವಾಗ್ತಾ ಇದೆ. ಈ ಒಂದು ಘಟನೆ ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಅಂತ ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.